ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇನ್ನೂ ವಿಶಸ್ ಬರ್ತಾನೆ ಇದೆ, ಬರ್ಡೇ ವಿಶಸ್ಸು. ಯಾರ್ಯಾರು ವಿಶ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನಗೆ ಗೊತ್ತಿರುವಂಥ ಕೆಲವು ರೆಮಿಡಿಗಳನ್ನ ನಿಮ್ಮ ಕಷ್ಟಕ್ಕೆ ಆಗೋ ಥರ ನನಗೆ ಗೊತ್ತಿರೋವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಓಕೆನಾ? ಸೊ ಏನೋ ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ಒಳ್ಳೆದಾದರೆ ಸಾಕು ಅಷ್ಟೇ. ಹಾಗೆ ನಿಮ್ಮ ಕಡೆಯಿಂದ ಇನ್ನೊಬ್ರಿಗೆ ಮತ್ತೊಬ್ಬರಿಗೆ ಒಳ್ಳೇದಾಗಬೇಕು ಅಂತಂದರೆ ನೀವೇನು ಮಾಡ್ಬೇಕು ಹೇಳಿ? ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರ ಕಷ್ಟಕ್ಕೆ ನೆರವಾಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಗಾಯ್ಸ್, ಓಕೆನಾ? ಒಂದು ರಿಕ್ವೆಸ್ಟ್ ಅಂತ ಹೇಳ್ತೀನಿ, ಆದಷ್ಟು ಲೈಕ್ ಕೊಡಿ. ಅಂತಂದರೆ ಲೈಕ್ಸ್ಗಾಗಲಿ ವ್ಯೂಸ್ಗಾಗಲಿ ಕಮೆಂಟ್ಸ್ಗಾಗಲಿ ನಾನು ಹೇಳ್ತಾ ಇಲ್ಲ ಗಾಯ್ಸ್. ನಮ್ಮ ಥರ ನಿಮ್ಮ ಥರ ಕಷ್ಟಪಡೋರು ತುಂಬ ಜನ ಇರ್ತಾರೆ ಅಲ್ವಾ? ಸೊ ಏನೋ ಒಂದು ನಮ್ಮ ಕಡೆಯಿಂದ ಅವ್ರಿಗೆ ಹೆಲ್ಪ್ ಆದರೆ ಅಟ್ಲೀಸ್ಟ್ ದೇವರು ಭಗವಂತ ನಮಗೂ ಕೂಡ ಏನೋ ಒಂದು ನಮಗೆ ಕಷ್ಟ ಅಂತ ಬಂದಾಗ ನಮಗೂ ಕೂಡ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ನಂದು ಅಷ್ಟೇ, ಓಕೆನಾ? ನಿಜವಾಗ್ಲೂ ಈ ರೀತಿ ಅಂತಂದರೆ ನೀವು ಇನ್ನೊಬ್ಬರ ಕಷ್ಟಕ್ಕೆ ನೆರವಾದರೆ ನಿಜವಾಗ್ಲೂ ಗಾಯ್ಸ್ 100ಗೆ 200% ದೇವರು ನಿಮ್ಮ ಕಷ್ಟಕ್ಕೆ ನೆರವಾಗೇ ಆಗ್ತಾರೆ, ಓಕೆನಾ? ಸೊ ಆದಷ್ಟು ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಡೈಲಿ ಇದನ್ನೇ ಅಂದರೆ ಡೈಲಿ ನನ್ನ ವ್ಯೂವರ್ಸ್ ಇರ್ತಾರಲ್ಲ, ನೋಡ್ತಾ ಇರ್ತೀರ ಅಲ್ವಾ, ಏನು ಮೇಡಮ್ ಇದನ್ನೇ ಹೇಳ್ತಾರೆ ಅಂತ ಅನ್ಕೋಬೋದು ನೀವು. ಅಂತಂದರೆ ಈ ಒಂದು ವಿಡಿಯೋನ ಹೊಸದಾಗಿ ನೋಡೋರು ಯಾರು ಇರ್ತಾರೆ ಅಲ್ವಾ, ಅವರು ಕೂಡ ಕೇಳ್ಬೋದು, ಹೇಗೆ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರ ಕಷ್ಟಕ್ಕೆ ನೆರವಾಗೋದು ಯಾವ ರೀತಿ ಅಂತ ನೀವು ಕೇಳ್ಬೋದು. ನೀವು ಲೈಕ್ ಕೊಟ್ಟಷ್ಟು ಗಾಯ್ಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಆಯಿತಾ? ತುಂಬ ಜನ ಕಷ್ಟಪಡ್ತಾ ಇರ್ತಾರೆ, ದುಡ್ಡಿರೋದಿಲ್ಲ ಅವ್ರ ಹತ್ರ. ದುಡ್ಡಿರೋರೇನೋ ಒಂದು ಪೂಜೆನ ಮಾಡಿಸ್ಕೊಳ್ತಾರೆ, ಶಾಸ್ತ್ರಗಳನ್ನ ಕೇಳ್ತಾರೆ, ಪೂಜೆ ಮಾಡಿಸ್ಕೊತಾರೆ. ಕೆಲವರಿಗೆ ಗುಡ್ ರಿಸಲ್ಟ್ ಸಿಗುತ್ತೆ, ಇನ್ನು ಕೆಲವರಿಗೆ ಗುಡ್ ರಿಸಲ್ಟ್ ಸಿಕ್ಕೋದಿಲ್ಲ ಅಲ್ವಾ? ಅಂತಂದರೆ ಇನ್ನು ಕೆಲವರಿಗೆ ದುಡ್ಡೇ ಇರೋದಿಲ್ಲ ಅವ್ರ ಹತ್ರ. ಅವ್ರಿಗೆ ಯಾವುದೇ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋಕ್ಕೂ ಕೂಡ ಸಹ ಅವ್ರ ಹತ್ರ ದುಡ್ಡಿರೋದಿಲ್ಲ, ಪೂಜೆ ಪುರಸ್ಕಾರಗಳನ್ನ ಮಾಡೋಕ್ಕೂ ಕೂಡ ಅವ್ರ ಹತ್ರ ದುಡ್ಡಿರೋದಿಲ್ಲ. ಈ ರೀತಿ ಇರ್ತಾರೆ ಅಲ್ವಾ? ಅವ್ರೇನು ಮಾಡ್ತಾರೆ ಅಂದರೆ ಈ ರೀತಿ ಕೆಲವೊಬ್ಬರು ಈ ವಿಡಿಯೋಗಳನ್ನ ನೋಡಿಕೊಂಡು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡ್ತಾರೆ, ಓಕೆನಾ? ನೆನ್ನೆ ಒಬ್ಬರು ಕಮೆಂಟ್ ಮಾಡಿದರು ಗಾಯ್ಸ್, ತುಂಬಾ ಬೇಜಾರಾದರೆ ಎಷ್ಟು ಬೇಜಾರಾಯಿತು ಅಂತಂದರೆ, ಅವ್ರ ಗಂಡಂಗೆ ಏನಂತಂದರೆ ಯಾರೋ ಒಬ್ಬರು ಲೇಡಿ ಕಮೆಂಟ್ ಮಾಡಿದರು. ಅವ್ರ ಗಂಡಂಗೆ ನಾನು ಮೇಲ್ಗಡೆ ಸೈಡಲ್ಲಿ ಹಾಕಿರ್ತೀನಿ, ಬೇಕಾದರೆ ಒಂದು ಸಲ ನೋಡ್ಕೊಳ್ಳಿ. ಅವ್ರ ಗಂಡಂಗೆ ಏನು ಕೆಲಸ ಹುಡುಕ್ತಿದ್ದಾರೆ, ಸಿಗ್ತಾ ಇಲ್ಲ ಅಂತೆ. ಅವ್ರಿಗೂ ಕೂಡ ಕೆಲಸ ಮಾಡೋಕ್ಕೆ ವೀಕ್ ಇದ್ದಾರೆ, ಬಿಕಾಸ್ ಅವ್ರು ಬಂದು ಪ್ರೆಗ್ನೆಂಟ್ ಇದ್ದಾರೆ, ಓಕೆನಾ? ತುಂಬಾ ಕಷ್ಟದಲ್ಲಿದ್ದಾರೆ. ಸೊ ಅವರು ಈ ರೀತಿ ಕಮೆಂಟ್ ಮಾಡಿದರು ನನಗೆ, ಈ ರೀತಿ ರೆಮಿಡಿಗಳನ್ನ ಯಾವ ರೆಮಿಡಿ ಮಾಡಬೇಕು ಹೇಳಿ ಮೇಡಮ್ ಅಂತ ಕಮೆಂಟ್ ಮಾಡಿದರು. ತುಂಬಾ ಹರ್ಟ್ ಆಯಿತು, ನನಗೆ ತುಂಬಾ ಬೇಜಾರಾಯಿತು. ಇದೇ ರೀತಿ ತುಂಬ ಕಮೆಂಟ್ಸ್ ಬರ್ತಾ ಇದೆ, ಮೇಡಮ್ ನಮ್ಗೆ ಆ ರೀತಿ ಪ್ರಾಬ್ಲಮ್ ಇದೆ, ಈ ರೀತಿ ಪ್ರಾಬ್ಲಮ್ ಇದೆ. ಅಂದರೆ ದುಡ್ಡು ಕಾಸಂದೇ ತುಂಬಾ ಪ್ರಾಬ್ಲಮ್ಸು ಗೈಸ್, ಓಕೆನಾ? ಅಂದರೆ ಜನಗಳಿಗೆ ಈ ದುಡ್ಡನ್ನೋದೇ ತುಂಬಾ ಪ್ರಾಬ್ಲಮ್ಸು. ಸೊ ನಾನು ಹೇಳೋದೇನಂತಂದರೆ, ದಯವಿಟ್ಟು ಒಂದು ನಂಬಿಕೆನ ಇಟ್ಟು ನಾನು ಹೇಳುವಂಥ ರೆಮಿಡಿಗಳೆಲ್ಲನೂ ಮಾಡ್ಕೊಳ್ಳಿ. 100ಗೆ 200% ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ, ಓಕೆನಾ? ಯಾಕಂದರೆ ನಾನು ನನ್ನ ಚಾನಲಲ್ಲಿ ಗಾಯ್ಸ್ ಒಂದ್ಸಲ ಎಕ್ಸ್ಪರಿಮೆಂಟ್ ಮಾಡಿ ಒಂದು ರೆಮಿಡಿ ಬಗ್ಗೆ ತಿಳ್ಕೊತೀನಿ. ಫಸ್ಟು ತಿಳ್ಕೊಂಡು ಅದನ್ನು ಎಕ್ಸ್ಪರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ನ ತೊಗೊಂಡು ಓಕೆಪ್ಪ ಫೈನ್ ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಹಾಗೆಯೇ ತುಂಬ ಜನ ಕಮೆಂಟ್ಸ್ ಕೂಡ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿಗಳೆಲ್ಲ ಮಾಡ್ತಾಯಿದ್ದೀವಿ ಮೇಡಮ್, ನಮಗೂ ಕೂಡ ಒಳ್ಳೇದಾಗ್ತಿದೆ ಅಂತ ಕಮೆಂಟ್ಸ್ ಮಾಡ್ತಿದ್ದೀರಾ. ಹಾಗೆಯೇ ನನಗೆ ಯಾರ್ಯಾರು ಗೊತ್ತು, ನನ್ನ ರಿಲೇಷನ್ಸ್ ಆಗಿರಬಹುದು, ನನ್ನ ಫ್ಯಾಮಿಲಿ ಆಗಿರಬಹುದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರಬಹುದು, ಎಲ್ಲರಿಗೂ ಕೂಡ ಯಾರ್ಯಾರಿಗೆ ಕಷ್ಟ ಇದೆ ಅವರೆಲ್ಲರೂ ಕೂಡ ಈ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ತುಂಬಾ ಒಳ್ಳೇದಾಗ್ತಿದೆ, ಗುಡ್ ರಿಸಲ್ಟ್ ಅನ್ನೋದು ಸಿಗ್ತಿದೆ, ಓಕೆನಾ? ಸೊ ನಾನು ಹೇಳೋದು ಇಷ್ಟೇ ಗೈಸ್, ಯಾರ್ಯಾರು ತುಂಬ ಕಷ್ಟದಲ್ಲಿದ್ದೀರಾ ದಯವಿಟ್ಟು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಅಷ್ಟೇ. ಏನೋ ಬೇಕಾಬಿಟ್ಟು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಮನಸ್ಥಿತಿ ಮನೋಭಾವನೆ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಇದಂತೂ 100ಗೆ 200% ರಿಸಲ್ಟ್ ಅಂತೂ ಸಿಕ್ಕೋದಿಲ್ಲ, ಓಕೆನಾ? ಯಾಕಂದರೆ ಕಷ್ಟಪಡ್ತಾ ಇರೋವ್ರ ಕಷ್ಟ ನನಗೂ ಕೂಡ ಗೊತ್ತು, ಓಕೆನಾ? ಸೊ ಅದಕ್ಕೆ ಏನಂತಂದರೆ ನನಗೆ ಗೊತ್ತಿರುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗೋದು ಅಷ್ಟೇ. ಅಂತಂದರೆ ನಾನು ಒಬ್ಬಳೇ ರೆಮಿಡಿಗಳನ್ನ ಮಾಡ್ಕೊಂಡು ನಾನು ಒಬ್ಬಳೇ ಚೆನ್ನಾಗಿರ್ಬೋದು, ಬಟ್ ನನಗೆ ಆ ಥರ ಬುದ್ಧಿ ಇಲ್ಲ ಗೈಸ್, ಓಕೆನಾ? ದೇವರು ಕೂಡ ನನಗೆ ಒಳ್ಳೇದು ಮಾಡೋದಿಲ್ಲ. ಆ ರೀತಿ ನಾನು ಒಬ್ಬಳೇ ಚೆನ್ನಾಗಿರಬೇಕು ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡ್ರೆ ನಿಜವಾಗ್ಲೂ ನನಗೆ ಖಂಡಿತವಾಗ್ಲೂ ಒಳ್ಳೇದಂತೂ ಆಗೋದಿಲ್ಲ. ಏನೋ ನನ್ನ ಕಡೆಯಿಂದ ನಿಮಗೆ ಒಂದು ಹೆಲ್ಪ್ ಆದರೆ ಅಷ್ಟೇ ಸಾಕು, ಓಕೆನಾ? ಸೊ ಬನ್ನಿ, ತಡ ಮಾಡ್ದೇ ಇವತ್ತಿನ ವಿಡಿಯೋನ ತಿಳಿಸ್ಕೊಡ್ತೀನಿ. ಹಾಗೆಯೇ ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದು, ಇದರಿಂದ ಏನು ಯೂಸಸ್ಸು, ಯಾವ ವಾರ ಮಾಡಿದ್ರೆ ತುಂಬಾ ಒಳ್ಳೆಯದು, ಎಲ್ಲನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ಯಾಕಂದರೆ ಮಧ್ಯೆ ಯಾವುದಾದ್ರೂ ಒಂದು ಹೇಳಿರ್ತೀನಿ ನಿಮಗೆ ಇಂಪಾರ್ಟೆಂಟ್ ವಿಷಯನ, ಅದಕ್ಕೋಸ್ಕರ ಅಷ್ಟೇ, ಓಕೆನಾ? ಓಕೆ ಬನ್ನಿ, ತಡ ಮಾಡಿದೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟಾಪಿಕಲ್ಲಿ ಗಾಯ್ಸ್. ಏನಂತ ಅಂದರೆ, ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ ಅಂತ ನಾನು ನಿಮಗೆ ಮೊದಲು ಹೇಳ್ಬಿಡ್ತೀನಿ.
ಗೈಸ್ ಏನಪ್ಪ ಅಂತ ಅಂದರೆ, ಈಗ ನಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಏನಾದರೂ ಇದ್ದರೆ ನಮಗೆ ಕಷ್ಟಗಳು ಅನ್ನೋದು ತುಂಬಾ ಕಾಡುತ್ತೆ. ಓಕೆನಾ. ಸೊ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ಮನೆಯಲ್ಲಿ ಆವರಿಸ್ಕೊಂಡಿದೆ, ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ನಮ್ಮ ಮನೆಯಲ್ಲಿ ಇಲ್ಲ. ಮನೆಯಲ್ಲಿ ಫುಲ್ಲು ತುಂಬಾ ಒಂದು ಗಂಡ ಹೆಂಡತಿ ಮಧ್ಯ ಜಗಳ ಆಗಿರಬಹುದು. ಇದನ್ನು ಕೂಡ ಒಬ್ಬರು ರೆಮಿಡಿ ಕೇಳಿದ್ದಾರೆ, ಮನೇಲಿ ತುಂಬ ಜಗಳ ಇದೆ ಮೇಡಮ್, ಒಂದು ಯಾವುದಾದ್ರೂ ಒಂದು ರೆಮಿಡಿನ ತಿಳಿಸ್ಕೊಡಿ ಅಂತ. ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ, ಅದನ್ನು ನಾನು ಅವ್ರಿಗೆ ಕಮೆಂಟ್ ಕೂಡ ಮಾಡಿದ್ದೀನಿ. ಮತ್ತು ಯಾರ್ಯಾರು ನನಗೆ ಕಮೆಂಟ್ಸ್ ಮಾಡ್ತಿದ್ರೆ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ರಿಪ್ಲೈ ಬಂದೇ ಬರುತ್ತೆ ಗೈಸ್. ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ನೋಡಿದ ತಕ್ಷಣ ನಿಮಗೆಲ್ಲರಿಗೂ ಕೂಡ ರಿಪ್ಲೈ ಮಾಡೇ ಮಾಡ್ತೀನಿ. ಯಾಕಂದರೆ ನೀವು ನನ್ನ ಕಮೆಂಟ್ಸ್ ಮಾಡಿರ್ತೀರಾ, ಅದರ ಆನ್ಸರ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರ ಅಷ್ಟೇ. ಸೊ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಮನೆಯಲ್ಲಿ ಆವರಿಸ್ಕೊಂಡಿದೆ ಅಂತಂದರೆ ನಿಜವಾಗ್ಲೂ ನಿಮಗೆ ಫಸ್ಟು ಸ್ಟಾರ್ಟ್ ಆಗೋದೇ ಮನೆಯಲ್ಲಿ ಜಗಳ, ಕಿರಿಕಿರಿ ಅನ್ನೋದು. ಓಕೆನಾ. ಅದ್ರ ಜೊತೆಗೆ ಹಣಕಾಸಿನ ಸಮಸ್ಯೆ ಅನ್ನೋದನ್ನು ಎದುರಿಸ್ತಾ ಇರ್ತೀರಾ, ಆಯಿತಾ. ಅಂದರೆ ಹಣ ಅನ್ನೋದು ಮನೆಯಲ್ಲಿ ನಿಲ್ತಾ ಇಲ್ಲ, ಏನೋ ಒಂದು ತುಂಬಾ ಕಷ್ಟ ಬರ್ತಾ ಇದೆ, ಕಷ್ಟಪಟ್ಟು ದುಡಿತಾ ಇದ್ದೀನಿ ನಾನು ಬೆಳಗ್ಗೆಯಿಂದ, ಅಂದರೂ ಕೂಡ ನನಗೆ ₹1 ನಿಲ್ತಾ ಇಲ್ಲ. ಇಷ್ಟು ದಿನ ನಾನು ಸೇವಿಂಗ್ಸ್ ಮಾಡಿದ್ದೆ, ಅದು ಕೂಡ ಏನೋ ಒಂದು ಪ್ರಾಬ್ಲಮ್ ಆಗಿ ಅದು ಕೂಡ ಪೋಲಾಗಿ ಹೋಯಿತು, ಈ ರೀತಿಯಾಗಿರಬಹುದು. ಇಲ್ಲಾಂದರೆ ಕೆಲಸಗಳು, ನಮ್ಮ ಮನೆಯಲ್ಲಿ ಕೆಲಸ ಅನ್ನೋದು ಸಿಗ್ತಾ ಇಲ್ಲ, ಗಂಡ ಹೆಂಡತಿ ಮಧ್ಯೆ ತುಂಬಾ ಜಗಳ ಆಗ್ತಾಯಿದೆ, ನಮಗೆ ತುಂಬಾ ಅಂತಂದರೆ ಮನೆಯಲ್ಲಿ ಕಿರಿಕಿರಿ ಆಗ್ತಾಯಿದೆ, ಆರೋಗ್ಯದ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಅಂತಂದರೆ ಈ ಒಂದು ರೆಮಿಡಿ ಅನ್ನೋದು ಮೇನಾಗಿ ಮುಖ್ಯವಾಗಿ ಗಾಯ್ಸ್ ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಒಂದು ಕಣ್ಣು ದೃಷ್ಟಿ, ನರದೃಷ್ಟಿ, ಅಕ್ಕಪಕ್ಕದವ್ರದ್ದು ಕೆಟ್ಟ ಕಣ್ಣು ದೃಷ್ಟಿ ಆಗಿರಬಹುದು. ಹಾಗೆಯೇ ನಿಮ್ಗೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅಲ್ಲೂ ಕೂಡ ನಿಮಗೆ ಯಾವುದೋ ಒಂದು ಅಕ್ಕಪಕ್ಕದವ್ರದ್ದು ನೋಡಪ್ಪ ಎಷ್ಟು ಚೆನ್ನಾಗಿ ಇವ್ರಿಗೆ ವ್ಯಾಪಾರ ಆಗ್ತಿದೆ, ನಮ್ಗೆ ಆಗ್ತಲ್ವಲ್ಲ, ಈ ರೀತಿ ಕಣ್ಣು ಹಾಕೋರು ಇರ್ತಾರೆ ಅಲ್ವಾ. ಆ ಒಂದು ಇದಕ್ಕೂ ಕೂಡ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಆಯಿತಾ. ಹಾಗೆಯೇ ನಿಮ್ಮ ಅಕ್ಕಪಕ್ಕ ಏನು ಮಾಡ್ತಾರೆ ಅಂತಂದರೆ ಕಣ್ಣಾಕ್ತಾರೆ, ನೋಡಪ್ಪ ಅವ್ರ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ನೋಡಪ್ಪ ಅವ್ರ ಹತ್ರ ಎಷ್ಟೊಂದು ಚಿನ್ನ ಇದೆ ಅಲ್ವಾ, ಎಷ್ಟೊಂದು ಉಡುವೆ ಇದೆ, ಎಷ್ಟೊಂದು ದುಡ್ಡಿದೆ, ಎಷ್ಟು ಸಂಪಾದನೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅವ್ರ ಗಂಡ ಹೊರಗಡೆ ಕರ್ಕೊಂಡು ತಿರುಗಿಸ್ತಾರೆ, ಓಡಾಡಿಸ್ತಾರೆ, ನಮ್ಗೆ ಈ ಥರ ಜೀವನ ಇಲ್ವಲ್ಲಪ್ಪ, ಈ ಥರ ತುಂಬ ಜನ ಕಣ್ಣಾಕೋರು ಕೂಡ ಇದ್ದೇ ಇರ್ತಾರೆ ಅಲ್ವಾ. ಅವರೆಲ್ಲರಿಗೂ ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಆ ಕಣ್ಣು ದೃಷ್ಟಿಗಾಗಿರಬಹುದು, ನರದೃಷ್ಟಿಗಾಗಿರಬಹುದು, ಎಲ್ಲ ಕೂಡ ಒಂದು ಫುಲ್ ಸ್ಟಾಪ್ ಸಿಗಬೇಕು. ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಒಳ್ಳೆಯದಾಗಬೇಕು, ನಾನು ಕೂಡ ಎಲ್ಲರ ಥರನೂ ಬದುಕಬೇಕು, ನನಗೂ ಕೂಡ ಸಾಲಗಳಿಂದ ನನಗೆ ಮುಕ್ತಿ ಸಿಗಬೇಕು, ಪರ್ಮನೆಂಟಾಗಿ ಒಂದೇ ಸಲ ಮುಕ್ತಿ ಸಿಗಬೇಕು ಅಂತಂದರೆ ಈ ಒಂದು ರೆಮಿಡಿ ನಿಜವಾಗ್ಲೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಈ ಒಂದು ರೆಮಿಡಿಯಿಂದ ಇಷ್ಟು ಯೂಸಸ್. ಓಕೆನಾ ಗೈಸ್. ಈಗ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿನ ಗೈಸ್ ನೀವು ಮಂಗಳವಾರ, ಭಾನುವಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಓಕೆನಾ. ಈಗ ನಾಳಿದ್ದು ಮಂಗಳವಾರ ಇದೆ ಅಲ್ವಾ, ಇವತ್ತು ಭಾನುವಾರ, ನಾನು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಈಗ ವೀಡಿಯೋ ಮಾಡಿ ಈಗಲೇ ಅಪ್ಲೋಡ್ ಮಾಡ್ತೀನಿ ಇದನ್ನು. ಸೊ ಮಂಗಳವಾರ ನಾಳಿದ್ದಿದೆ, ಇವತ್ತು ಕೂಡ ಭಾನುವಾರ ಅಲ್ವಾ. ಇವತ್ತೇನಾದರೂ ಈ ವಿಡಿಯೋ ನಿಮಗೆ ಸಿಕ್ಕಿದ್ರೆ ಈವ್ನಿಂಗ್ ಇದನ್ನು ಮಾಡ್ಕೊಳ್ಳಿ. ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು ಮೇಡಮ್ ಅಂತ ನೀವು ಕೇಳಬಹುದು. ಬೆಳಿಗ್ಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಂಜೆ ಮಾಡ್ಕೊಳ್ಳಿ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇವಾಗಲೇ ಸಿಕ್ಕಿದ್ರೆ ಇವತ್ತು ಸಂಜೆನೇ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲ ಸಿಗಲಿಲ್ಲ ಅಂತ ಅನ್ನೋರು ನಾಳಿದ್ದು ಮಂಗಳವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಮಂಗಳವಾರ, ಭಾನುವಾರ 2 ದಿನ ಮಾತ್ರ. ಹಾಗೆಯೇ ಅಮಾವಾಸ್ಯೆ ಉಣ್ಮೇಲೂ ಕೂಡ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಬೋದು. ಓಕೆನಾ. ಸೊ ಟೈಮಿಂಗ್ಸ್ ಅಂತ ಏನಿಲ್ಲ, ಬೆಳಿಗ್ಗೆನಾದರೂ ಮಾಡ್ಕೊಳ್ಳಿ, ಸಂಜೆನಾದರೂ ಮಾಡ್ಕೊಳ್ಳಿ. ಸಂಜೆ ಒಂದು 6 ಗಂಟೆ ಮೇಲೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಗೈಸ್ ಇವಾಗ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿನಲ್ಲಿ ಗೈಸ್ ನಾವು ತುಂಬಾ ಒಂದು ಬೇಗನೆ ನಿಮಗೆ ಅದ್ಭುತವಾಗಿ ರಿಸಲ್ಟ್ ಸಿಕ್ಕುವಂಥ ಪದಾರ್ಥಗಳನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಕಲ್ಲುಪ್ಪು, ಆಯಿತಾ, ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು, ಒಂದು ಕೆಟ್ಟ ದೃಷ್ಟಿಗೆ, ಒಂದು ನರದೃಷ್ಟಿಗೆ, ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿನ ಮನೆಯಿಂದ ಹೊರಗಡೆ ಓಡಿಸುವಂಥ ಶಕ್ತಿ ಈ ಕಲ್ಲುಪ್ಪಿಗಿದೆ. ಓಕೆನಾ. ಯಾಕಂದರೆ ಇದು ಬಂದು ತುಂಬಾ ಪರಮ ಪವಿತ್ರವಾದದ್ದು ಅಲ್ವಾ. ಅಂದರೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದುದು. ಅದ್ರ ಜೊತೆಗೆ ನಮ್ಮ ಆಹಾರದ ರುಚಿನ ಹೆಚ್ಚಿಸಲ್ದೇ ಇದು ಒಂದು ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು, ನರದೃಷ್ಟಿಗಳಿಗೆ ಈ ಒಂದು ಕಲ್ಲುಪ್ಪು ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಓಕೆನಾ. ಇದ್ರ ಜೊತೆಗೆ ಗೈಸ್ ನಾನು ಇಲ್ಲಿ ಮೆಣಸನ್ನ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ 7 ಮೆಣಸನ್ನು ನಾನು ತೊಗೊಂಡಿದ್ದೀನಿ. ಮೆಣಸು ಅನ್ನೋದು ಗಾಯ್ಸ್ ತುಂಬಾ ಯಾವುದಾದ್ರೂ ಒಂದು ಕೆಟ್ಟ ದೃಷ್ಟಿ, ಕೆಟ್ಟ ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಈ ಮೆಣಸು ಅನ್ನೋದು ಈ ಒಂದು ರೆಮಿಡಿಗೆ ಯೂಸ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಒಂದು ನೆಗೆಟಿವಿಟಿನ ಹೊರಗಡೆ ಓಡಿಸುತ್ತೆ. ಓಕೆನಾ. ಸೊ ಅದಕ್ಕೆ ನಾನಿಲ್ಲಿ 7 ಮೆಣಸು ಕಾಳನ್ನ ತೊಗೊಂಡಿದ್ದೀನಿ. ಉಪ್ಪಿನ ಜೊತೆ ನೀವು ಇದನ್ನು ಸೇರಿಸ್ಕೊಳ್ಬೇಕಾಗುತ್ತೆ, ಈ ರೀತಿ ಸೇರಿಸ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಈ ರೀತಿ ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ನೀವು ಸಾಸಿವೆನ ನೀವು ತೊಗೊಳ್ಬೇಕು, ಆಯಿತಾ. ಕಪ್ಪು ಸಾಸಿವೆನೇ ಆಗಬೇಕು. ಈ ಕಪ್ಪು ಸಾಸಿವೆನೂ ಅಷ್ಟೇ ಗೈಸ್, ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ ಈ ಒಂದು ಕಪ್ಪು ಸಾಸಿವೆಗೆ ಇದೆ. ಸೊ ಈ ಒಂದು ಕಪ್ಪು ಸಾಸಿವೆನ ಇದ್ರ ಜೊತೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಗೈಸ್ ಇದನ್ನು ನೀವು
ಗಾಜಿನ ಬೌಲಲ್ಲೇ ನೀವು ಮಾಡ್ಕೊಳ್ಬೇಕು, ಸರಿನಾ? ಮೇಡಮ್ ಸ್ಟೀಲಲ್ಲಿ ಮಾಡ್ಕೋಬೋದಾ, ಇಲ್ಲಾಂದರೆ ಪ್ಲಾಸ್ಟಿಕಲ್ಲಿ ಮಾಡ್ಕೋಬೋದಾ, ಈ ರೀತಿ ಕೇಳಬೇಡಿ. ಯಾಕಂದರೆ ಗಾಜು ಅನ್ನೋದು ಒಂದು ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ ಕೂಡ ಈ ಗಾಜಿನಲ್ಲಿ ಇದೆ. ನೀವು ಏನಂದರೆ ಗಾಯ್ಸ್, ಒಂದು ನೆಗೆಟಿವಿಟಿನ ನಮ್ಮ ಮನೆಯಿಂದ ಹೊರಗಡೆ ಓಡಿಸಬೇಕು ಅಂತಂದರೆ ಕೆಲವೊಂದು ಪದಾರ್ಥಗಳನ್ನ ನಾವು ಯೂಸ್ ಮಾಡಬೇಕು, ಓಕೆನಾ? ಹಾಗೆಯೇ ಕೆಲವೊಂದು ವಸ್ತುಗಳನ್ನ ಕೂಡ ನಾವು ಯೂಸ್ ಮಾಡಬೇಕು. ಅದರಲ್ಲಿ ಈ ಗಾಜು ಅನ್ನೋದು ಪವಿತ್ರವಾಗಿ ಅಂತಂದರೆ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಒಂದು ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇದೆ. ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ನಿಮ್ಗೆ ಎಷ್ಟು ಕೈಗೆ ಸಿಗುತ್ತೋ ಅಷ್ಟು ಸಾಸಿವೆನ ತೆಗೆದು ಇದ್ರೊಳಗಡೆಗೆ ಹಾಕ್ಕೊಳ್ಳಿ. ಹಾಗೆಯೇ ಗೈಸ್, ಇಲ್ಲಿ ನೋಡಿ ನಾನು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಒಂದು ಘಾಟು ಅಲ್ವಾ, ಇದು ಬಂದು ತುಂಬಾ ಘಾಟು. ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ನೆಗೆಟಿವಿಟಿನ, ಎಂಥದೇ ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನು ಹೊರಗಡೆ ಓಡಿಸುವಂಥ ಶಕ್ತಿ ಈ ಒಂದು ಒಣಮೆಣಸಿನ್ಕಾಯಿಗೆ ಇದೆ. ಈ ಒಣಮೆಣಸಿನ್ಕಾಯಿನ ಗೈಸ್ ನಾನು ಒಂದು 5 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈ ವಿಡಿಯೋ ಇವತ್ತೇ ಸಿಕ್ಕಿದ್ರೆ ಗೈಸ್ ಇವತ್ತೇ ಮಾಡ್ಕೊಳ್ಳಿ, ತುಂಬಾ ಬೇಗನೆ ನಿಮಗೆ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಓಕೆನಾ? ಸೊ ನೋಡಿ, ಈಗ ನಾನು ಇಷ್ಟೇ ಗೈಸ್, ಇದಕ್ಕೆ ಯೂಸ್ ಮಾಡಬೇಕಾಗಿರುವಂಥ ಪದಾರ್ಥಗಳು ಇಷ್ಟೇ. ಈಗ ಇದನ್ನು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ, ಇದನ್ನು ಗೈಸ್ ನೀವು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ, ಆಯಿತಾ? ಬೆಳಿಗ್ಗೆ ಮಾಡೋರು ಏನು ಮಾಡಿ ಅಂದರೆ, ಹೇಳ್ತೀನಿ ಯಾವ ರೀತಿ ಅಂತ. ಇದನ್ನು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಕೂಡ ಈ ಒಂದು ಬೌಲ್ಗೆ ಈ ವಸ್ತುಗಳನ್ನೆಲ್ಲ, ಈ ಪದಾರ್ಥಗಳನ್ನೆಲ್ಲ ನೀವು ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಇರೋರು ಎಲ್ಲರಿಗೂ ಕೂಡ ದೃಷ್ಟಿನ ತೆಗಿಬೇಕು. ಮೇಲ್ಗಡೆಯಿಂದ ಕೆಳಗಡೆಗೆ 3 ಸಲ, ಒಬ್ಬೊಬ್ಬರಿಗೆ 3 ಸಲ ದೃಷ್ಟಿನ ತೆಗಿರಿ, ಸರಿನಾ? ತೆಗೆದುಬಿಟ್ಟು ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಮೂಲೆಗಳಿಗೂ ಕೂಡ ಇದನ್ನು ಫಸ್ಟ್ ಟಚ್ ಮಾಡ್ಕೊಳ್ಳಿ, ಆಯಿತಾ? ಎಲ್ಲ ಮೂಲೆಗಳಲ್ಲಿ ಎಲ್ಲಿ ಯಾವ್ಯಾವ ಮೂಲೆಗಳಿದೆ, ಯಾವ ಮೂಲೆನೂ ಬಿಡಬಾರ್ದು ನೀವು. ಈವನ್ ವಾಶ್ರೂಮ್ ಕೂಡ ಬಿಡಬೇಡಿ, ಓಕೆನಾ? ಎಲ್ಲ ಮೂಲೆಗಳಿಗೂ ಕೂಡ ಇದನ್ನು ಟಚ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಕೂಡ ದೃಷ್ಟಿನ ತೆಗೆದುಬಿಟ್ಟು ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಬೇಕು, ಸರಿನಾ? ಯಾರಿಗೂ ಕಾಣಿಸ್ತಾ ಇರೋ ಥರ ಮೂಲೆಯಲ್ಲಿ ಇಟ್ಟುಬಿಡಿ. ಹಾಗೆಯೇ ಯಾರ ಕೈಗೂ ಕೂಡ ಇದು ಸಿಗಬಾರ್ದು, ಯಾಕಂದರೆ ಮಕ್ಕಳೆಲ್ಲ ಇರ್ತಾರೆ ಮನೆಯಲ್ಲಿ ಅಲ್ವಾ? ಸೊ ಅವ್ರಿಗೂ ಕೈಗೂ ಕೂಡ ಸಿಗಬಾರ್ದು. ಹಾಗೆಯೇ ಈ ಒಂದು ರೆಮಿಡಿನ ಮಾಡಿದ್ಮೇಲೆ ನೀವು ನಾಳೆ ಬೆಳಿಗ್ಗೆನೇ ನೀವು ಇದನ್ನು ಮುಟ್ಟಬೇಕು. ಯಾರು ದೃಷ್ಟಿನ ತೆಗೆದಿರ್ತೀರಾ, ನಿಮ್ಮ ಮನೆಯಲ್ಲಿ ಈ ಒಂದು ರೆಮಿಡಿನ ಯಾರು ಮಾಡ್ತಾ ಇದ್ದೀರಾ ಅವರನ್ನೇ ನಾಳೆ ಬೆಳಿಗ್ಗೆ ಅಂತಂದರೆ, ಇವತ್ತೇನಾದರೂ ನೀವು ಬೆಳಿಗ್ಗೆ ಮಾಡಿಕೊಂಡ್ರೆ ನಾಳೆ ಬೆಳಿಗ್ಗೆವರೆಗೂ ಒಂದು ಮೂಲೆಯಲ್ಲಿ ನೀವು ಇಟ್ಟಿರ್ತೀರಲ್ಲ ಅಲ್ಲೇ ಇರಲಿ, ಸರಿನಾ? ಅಕಸ್ಮಾತ್ ನೀವು ಸಂಜೆ ಮಾಡ್ಕೊಳ್ಳೋರು ಯಾವುದಾದ್ರೂ ಮೂಲೆಯಲ್ಲಿ ಇಟ್ಟುಬಿಟ್ಟು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಫಸ್ಟು ಇದನ್ನು ತೊಗೊಂಡೋಗಿ ಯಾವುದಾದ್ರೂ ಒಂದು ಗಿಡದ ಮೂಲೆಗೆ ಇದನ್ನು ಹಾಕ್ಬಿಡಿ. ಯಾಕಂದರೆ ಇದು ನಿಮ್ಮ ಮನೆಯಲ್ಲಿ ಇರುವಂಥ ಕೆಟ್ಟ ದೃಷ್ಟಿಗಳು, ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಒಂದು ಪದಾರ್ಥಗಳು ಅದನ್ನು ಎಳ್ಕೊಂಡಿರುತ್ತೆ, ಸರಿನಾ? ಹಾಗೆಯೇ ಈ ಉಪ್ಪಾಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಸಾಸಿವೆ, ಮೆಣಸು ಯಾವುದು ಕೂಡ ಇದರ ಕೆಳಗಡೆಗೆ ಒಂದು ಚೂರು ಕೂಡ ಬೆಳೆಸಬಾರ್ದು ನೀವು. ಯಾಕಂದರೆ ಒಂದು ನೆಗೆಟಿವಿಟಿನ ಅದು ಎಳ್ಕೊಂಡಿರುತ್ತೆ. ಒಂದು ಚೂರನ್ನು ಬೆಳೆಸಿದ್ರೆ ಆ ನೆಗೆಟಿವಿಟಿ ಅನ್ನೋದು ಹೋಗೋದಿಲ್ಲ ಗಾಯ್ಸ್, ಓಕೆನಾ? ಸೊ ನೀವೇನು ಮಾಡಬೇಕು, ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ, ಅಂದರೆ ಯಾರು ಓಡಾಡಬಾರ್ದು ಗಾಯ್ಸ್, ಆ ರೀತಿ ಜಾಗದಲ್ಲಿ ನೀವು ಹಾಕ್ಬಿಡಿ, ಸರಿನಾ? ಅಂದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಲ್ವಾ? ನಮ್ಮಿಂದ ಒಬ್ಬರಿಗೆ ಒಳ್ಳೇದಾಗಬೇಕು ಹೊರತು ಕೆಟ್ಟದಂತೂ ಆಗಕ್ಕಂತೂ ಹೋಗಬಾರ್ದು. ಯಾರೋ ಒಬ್ಬರು ನೀವು ಅಲ್ಲಿ ಇಲ್ಲಿ ಎಸ್ಬಿಟ್ರೆ ಅದನ್ನು ತುಳಿತಾರೆ, ಅವ್ರಿಗೂ ಕೂಡ ಕೆಟ್ಟದಾಗತ್ತೆ. ಅದಕ್ಕೆ ಹೇಳ್ತಾ ಇರೋದು, ಯಾರೋ ಓಡಾಡದೇ ಇರುವಂಥ ಜಾಗಕ್ಕೆ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕಿಬಿಟ್ಟು ಬಂದುಬಿಟ್ಟು ನೀವು ಸ್ನಾನನ ಮಾಡ್ಕೊಳ್ಬೇಕು, ಸರಿನಾ? ಯಾರು ಈ ಒಂದು ರೆಮಿಡಿನ ಮಾಡಿರ್ತೀರ ಅವರೇ ಈ ಒಂದು ಬೌಲಲ್ಲಿರುವಂಥದ್ದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಗಿಡದ ಹತ್ರನೇ ಹಾಕಬೇಕು. ಬೇರೆ ಯಾರ ಕೈಲೂ ಕೂಡ ನಿಮ್ಮ ಮನೆಯವ್ರ ಹತ್ರ ಕೊಡೋಕ್ಕಂತೂ ಹೋಗಬೇಡಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಎಲ್ಲ ಫುಲ್ಲು ಅಂದರೆ ನಿವಾಳಿಸಿರ್ತೀರ ಅಲ್ವಾ? ಈ ಒಂದು ಬೌಲ್ನ ಹಿಡ್ಕೊಂಡು ಎಲ್ಲರಿಗೂ ಕೂಡ ದೃಷ್ಟಿನ ತೆಗೆದಿರ್ತೀರ. ನಿಮ್ಮ ಮನೆ ಮೇಲೆ ಇರುವಂಥ ಕೆಟ್ಟ ದೃಷ್ಟಿಗಳು, ಜನಗಳು ಏನಾದರೂ ನಿಮ್ಮ ಮನೆ ಮೇಲೆ ಕೆಟ್ಟ ದೃಷ್ಟಿ ಹಾಕಿದರೆ, ಒಂದು ನರದೃಷ್ಟಿಗಳು, ಯಾವುದೇ ಒಂದು ದೃಷ್ಟಿ ಇದ್ದರೂ ಕೂಡ ಅದು ಈ ಒಂದು ಪದಾರ್ಥಗಳು ಎಳ್ಕೊಂಡಿರುತ್ತೆ, ಓಕೆನಾ? ಅದಕ್ಕೆ ಹೇಳ್ತಾ ಇರೋದು. ಹಾಕ್ಬಿಟ್ಟು ಬಂದುಬಿಟ್ಟು ನೀವು ಸ್ನಾನ ಮಾಡಿಕೊಂಡು ದೇವರಿಗೆ ದೀಪನ ಹಚ್ಕೊಳ್ಳಿ, ಸರಿನಾ? ಈ ಒಂದು ರೆಮಿಡಿನ ಗಾಯ್ಸ್ ನೀವು 3 ವಾರ ಮಾಡಬೇಕು. ಮಂಗಳವಾರ ಮಾಡಿದ್ರೆ ನೆಕ್ಸ್ಟು ಮಂಗಳವಾರನೇ ಮಾಡ್ಕೊಳ್ಳಿ, ಆದರೂ ನೆಕ್ಸ್ಟ್ ಮಂಗಳವಾರ ನೀವು 3 ವಾರ ಮಾಡಬೇಕಾಗತ್ತೆ. ಇಲ್ಲ ಭಾನುವಾರ ಮಾಡಿಕೊಂಡ್ರೆ ಭಾನುವಾರ ಈ ರೀತಿ 3 ವಾರ ಮಾಡ್ಕೊಳ್ಬೇಕು. ಇನ್ನು ಅಮಾವಾಸ್ಯೆ ಹುಣ್ಣಿಮೆನಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ. ಅಂತಂದರೆ ಈಗ ಒಂದ್ಸಲ ಅಮಾವಾಸ್ಯೆಗೆ ಮಾಡ್ತೀರಾ ಅಲ್ವಾ, ನೆಕ್ಸ್ಟು ಹುಣ್ಣಿಮೆಗೆ ಮಾಡ್ಕೊಳ್ಳಿ, ಮತ್ತೆ ಅಮಾವಾಸ್ಯೆಗೆ ಮಾಡ್ಕೊಳ್ಳಿ, ಆ ರೀತಿ ನೀವು ಮಾಡ್ಕೋಬೋದು. ಬಟ್ ಅದು ತುಂಬ ಲಾಂಗ್ ಗ್ಯಾಪ್ ಆಗಿಬಿಡುತ್ತೆ. ಈಗ 15 ದಿನಕ್ಕೆ ಒಂದ್ಸಲ ಬರೋದಲ್ವಾ, ಇವತ್ತು ಅಮಾವಾಸ್ಯೆ ಇದ್ದರೆ ನೆಕ್ಸ್ಟ್ ಇನ್ನು 15 ದಿನಕ್ಕೆ ಹುಣ್ಣಿಮೆ ಬರೋದು. ಸೊ 15 ದಿನ ಗ್ಯಾಪ್ ಆಗುತ್ತೆ. ಹುಣ್ಣಿಮೆ ಅಮಾವಾಸ್ಯೆನಲ್ಲೂ ಮಾಡ್ಕೊಂಡ್ರು ತುಂಬಾ ಒಳ್ಳೆಯದು. ಬಟ್ ನಿಮಗೆ ಬೇಗನೆ ರಿಸಲ್ಟ್ ಸಿಗಬೇಕು, ಅತಿ ಶೀಘ್ರವಾಗಿ ನಿಮಗೆ ಒಳ್ಳೆಯದಾಗಬೇಕು, ರಿಸಲ್ಟ್ ಸಿಗಬೇಕು ಅಂದರೆ 3 ವಾರ, ಭಾನುವಾರ ಮಾಡ್ಕೊಳ್ಳಿ ಇಲ್ಲ ಮಂಗಳವಾರ ಮಾಡ್ಕೊಳ್ಳಿ, 3 ವಾರ ಕಂಟಿನ್ಯೂಸ್ ಆಗಿ ಮಾಡಿ ಗಾಯ್ಸ್. ನೋಡಿ ಬೇಕಾದರೆ ಆ 3 ವಾರದಲ್ಲಿ ನಿಮಗೆ
ಯಾವುದೋ ಒಂದು ಕಡೆಯಿಂದ ನಾನಾ ಮೂಲೆಗಳಲ್ಲಿ ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ. ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ನಿಮ್ಮ ಮನೆಯಿಂದ ಹೊರಗಡೆ ಹೋಗಿರುತ್ತೆ. ಯಾವುದೇ ಒಂದು ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಅದನ್ನು ತೆಗ್ದಾಕಿರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು, ಇಲ್ಲ ಅಂತಂದರೆ ದುಡ್ಡು ಕಾಸು ಉಳಿತಾಲ ಅನ್ನೋದಾಗಿರಬಹುದು. ಈ ರೀತಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಓಕೆನಾ? ಅದಕ್ಕೆ ಈ ಒಂದು ಎಲ್ಲನೂ ಬೌಲೆಲ್ಲ ಹಾಕೊಂಬಿಟ್ಟು ಗೈಸ್ ನೀವು ದೃಷ್ಟಿನ ತೆಗಿತೀರಾ ಅಲ್ವಾ? ತೆಗಿಬೇಕಾದ್ರೆ ನೀವು ನಿಮ್ಮ ಮನೆ ದೇವ್ರಿಗೆ ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ಸಂಕಲ್ಪನ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿನ ನಾನು ನಮ್ಮ ಮನೆಯಲ್ಲಿ ಇರುವಂಥ ಒಂದು ಕೆಟ್ಟ ದೃಷ್ಟಿ ಹೊರಗಡೆ ಹೋಗಬೇಕು, ಹಾಗೆಯೇ ನಮ್ಮ ಮೇಲೆ ಹಾಗೆ ನಮ್ಮ ಮನೆಯವ್ರ ಮೇಲಾಗಿರ್ಬೋದು, ನಮ್ಮ ಮೇಲಾಗಿರಬಹುದು, ಯಾವುದೇ ಒಂದು ಕೆಟ್ಟ ದೃಷ್ಟಿ, ಜನಗಳ ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ, ನರದೃಷ್ಟಿ, ಯಾವುದೇ ಒಂದು ದೃಷ್ಟಿ ಆಗಿದ್ರೂ ಕೂಡ ಎಲ್ಲ ಹೊರಟೋಗ್ಲಿ ತಾಯಿ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ರೆ ಎಲ್ಲರಿಗೂ ಕೂಡ ದೃಷ್ಟಿನ ತೆಗೆದುಬಿಟ್ಟು ನಿಮ್ಮ ಮನೆಯಲ್ಲಿ ಮೂಲೆಗೂ ಕೂಡ ಟಚ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಓಕೆನಾ? ಇಷ್ಟೇ ಗಾಯ್ಸ್. ನೋಡಿ, ಈ ಒಂದು ಪರಿಹಾರ ಅನ್ನೋದು ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಖಂಡಿತವಾಗ್ಲೂ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ತುಂಬ ಜನ ಕಮೆಂಟ್ಸ್ ಮಾಡ್ತೀರಾ. ಹಾಗೆಯೇ ಈ ಒಂದು ರೆಮಿಡಿಗೂ ಕೂಡ ನೀವು ಕಮೆಂಟ್ಸ್ನ ಮಾಡ್ತೀರಾ. ಆಯಿತಾ? ಹೌದು ಮೇಡಮ್, ನೀವು ಹೇಳಿದ್ದು ಮಾಡಿದೆ, ನನಗೆ ತುಂಬಾ ಒಳ್ಳೆಯದಾಯಿತು ಅಂತ ನೀವೇ ನನಗೆ ಹೇಳ್ತೀರಾ, ಕಮೆಂಟ್ಸ್ನ ಮಾಡ್ತೀರಾ. ಓಕೆನಾ? ಓಕೆ ಗೈಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ಮಹಾಲಕ್ಷ್ಮಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆಯೇ ಒಂದು ಲೈಕ್ ಕೊಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಹಾಗೆಯೇ ಇನ್ನೊಬ್ಬರಿಗೆ ಶೇರ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ, ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ನಿಮ್ಮ ಮನೆ ದೇವರಾಗಿರಬಹುದು, ನೀವು ಇಷ್ಟಪಡುವಂಥ ದೇವರಾಗಿರಬಹುದು, ಎಲ್ಲರೂ ಕೂಡ ಒಳ್ಳೇದು ಮಾಡಲಿ, ನೀವು ಬಯಸಿದೆಲ್ಲ ಸಿಗಲಿ, ನಿಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ದೂರ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.